ಹಾಯ್, ವೆಲ್ಕಮ್ ಟು ಸಿರಿ ದ ಕ್ರಿಯೇಟಿವ್ ಥ್ರೆಡ್ಸ್. ಫಸ್ಟು 150 ಸ್ಟ್ಯಾಂಡ್ಸ್ ಈ ಥರ ಕುಚ್ಚಿಗೆ ಮಾಡ್ಕೊಂಡಿರ್ತೀರಲ್ಲ, ಅದನ್ನ ತೊಗೊಂಡು, ನಾನಿಲ್ಲಿ ಐರನ್ ಮಾಡಿಲ್ಲ, ಐರನ್ ಮಾಡಿದರೆ ನೀಟಾಗಿ ಬರುತ್ತೆ. ನೆಕ್ಸ್ಟು ಇನ್ನೊಂದು ಕಲರ್ದು 8 ಸ್ಟ್ಯಾಂಡ್ ಥ್ರೆಡ್ಡು 22 ಇಂಚ್ ಉದ್ದ ಇರಬೇಕು. ಅಷ್ಟು ಉದ್ದ ತೊಗೊಂಡು ಈ ಥರ ಗ್ಲೂ ಹಚ್ಚಿ ಫಸ್ಟ್ ಎಂಡನ್ನು ಈ ಥರ ಗ್ಲೂ ಮೇಲೆ ಇಟ್ಟು ರೌಂಡ್ ಹಾಕ್ಕೊಳ್ಳಿ. ಕುಚ್ಚಿನ ಥ್ರೆಡ್ ಇದೆಯಲ್ಲ ಅದಕ್ಕೆ ಆ ಗ್ಲೂ ಇದ್ದಲ್ಲೇ ಒಂದು 3-4 ಸತಿ ಮೇಲೆ ರೌಂಡ್ ಮಾಡ್ಕೊಳ್ಳಿ. ಗ್ಲೂ ಎಲ್ಲ ಹಚ್ಚಿದಿರಲ್ಲ ಅಲ್ಲೇ ಈ ಥರ 3-4 ಸತಿ ಮಾಡಿಕೊಂಡು ಈ ಸೈಡ್ ಏನು ಕುಚ್ಚಿ ಇಟ್ಕೊಂಡಿರಲ್ಲ ಸ್ವಲ್ಪ ಬಿಟ್ಟು ಲೆಫ್ಟ್ ಹ್ಯಾಂಡಿಗೆ ಆ ಥ್ರೆಡ್ನ ಟರ್ನ್ ಮಾಡ್ಕೊತ ಹೋಗಬೇಕು. ಈ ಥರ ಈ ಸೈಡ್ದು ಕುಚ್ಚನ್ನ ರೌಂಡ್ ಮಾಡಿ ಈ ಕಡೆ ಈ ಥ್ರೆಡ್ಡನ್ನು ರೌಂಡ್ ಮಾಡ್ಕೊತ ಹೋಗಿ. 2 ಥ್ರೆಡ್ನೂ ಎಟ್ ಎ ಟೈಮ್ ರೌಂಡ್ ಮಾಡ್ಕೊಳ್ಳಿ. ಅಪೋಸಿಟ್ ಸೈಡ್ಸ್ ಇರಬೇಕು. ಇದು ಈ ಸೈಡ್ ಟರ್ನ್ ಆದರೆ ಅದು ಆ ಸೈಡ್ ಟರ್ನ್ ಮಾಡಬೇಕು. ಈ ಥರ ಮಾಡ್ಕೊತ ಹೋಗಬೇಕು. ಫಸ್ಟ್ ಒಂದು ಮಾಡಿದಾಗ ಡಿಫಿಕಲ್ಟ್ ಅನಿಸುತ್ತೆ, ಇನ್ನೊಂದು 2-3 ಮಾಡಿದರೆ ನಿಮಗೆ ಐಡಿಯಾ ಬಂದುಬಿಡುತ್ತೆ, ಈಸಿನೂ ಆಗುತ್ತೆ. ನೋಡಿ, ಇಂಚಿಂದ ನೋಡಿದರೆ 1.2 ಇಂಚ್ ಇರುತ್ತೆ. ಸೆಂಟಿಮೀಟರ್ ನೋಡಿದರೆ 3 ಸೆಂಟಿಮೀಟರ್ ಇದೆ. ನೋಡಿ, 3 ಸೆಂಟಿಮೀಟರ್ ಆಗುವವರೆಗೂ ಮಾಡಿಕೊಂಡು ಇವಾಗ ಈ ಥರ 2 ಎಂಡನ್ನ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಿ 2 ಎಂಡು ಸೇರಿಸಿ ಈ ಥರ ಸುತ್ಕೊಳ್ಳಿ. ಫಿಟ್ಟಾಗೆ ಮಾಡ್ಕೊಳ್ಳಿ. ಒಂದು 3-4 ಸತಿ ಸುತ್ತಕೊಂಡು ಗ್ಲೂ ಮಾಡಿ ಥ್ರೆಡ್ನ ಅದ್ರ ಮೇಲಿಟ್ಟು ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿಕೊಂಡು ಇಲ್ಲೇನಾದರೂ ಒಳಗಡೆ ಥ್ರೆಡ್ ಕಾಣ್ತಿದ್ರೆ ಈ ಥರ ಮಾಡ್ಕೊಂಬಿಡಿ, ಅವಾಗ ಕಾಣಲ್ಲ. ಸ್ಪ್ರೆಡ್ ಮಾಡ್ಕೊಳ್ಳಿ, ಕಾಣಲ್ಲ. ಈ ಥರ ಕಾಣುತ್ತೆ ಫ್ರಂಟಿಂದ. ಇವಾಗ ಇದು ರೌಂಡ್ ಶೇಪ್ ಬರಬೇಕಲ್ಲ, ಒಂದೇನಾದರೂ ಪೆನ್ಸಿಲ್ ಅಥವಾ ಅದರೊಳಗಡೆ ಹೋಗೋವಂಥದ್ದು ತೊಗೊಂಡು ಅದರೊಳಗಡೆ ಪೆನ್ಸಿಲ್ನ ಈ ಥರ ಹಾಕಿ ಆವಾಗ ರೌಂಡ್ ಶೇಪ್ ಆಗುತ್ತೆ. ರೌಂಡ್ ಶೇಪ್ ಆಗುತ್ತೆ. ಇವಾಗ ಕಟ್ ಮಾಡ್ಕೋಬೇಕು. ನಮಗೆ ಕುಚ್ಚು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದಾಗಿಂದ ನಾವು ಇಷ್ಟೇನು ಸಾರಿಗೆ ಫುಲ್ ಜಾಯಿಂಟ್ ಮಾಡ್ಕೊತ ಹೋಗ್ಬೇಕು. ನಿಮ್ಗೆ ಯಾವ ಥರ ಬೀಡ್ಸ್, ನಿಮ್ಮ ಡೆಕೋರೇಷನ್ ಯಾವ ಥರ ಮಾಡೋದು ಇಷ್ಟ ಇದೆ ಆ ಥರ ಮಾಡಿಕೊಂಡು ಕ್ಲಾತ್ ನಿಮ್ಮ ಸೀರೆಗೆ ಹಚ್ಕೋಬೋದು. ನಾನಿಲ್ಲಿ ಮೇಲ್ಗಡೆ ಕ್ರೋಶಾ ಡಿಸೈನ್ ಹಾಕೋತಿದ್ದೀನಿ. ಮೇಲ್ಗಡೆ ಯಾವ ಥ್ರೆಡ್ ಹಾಕಿದ್ದೀರಲ್ಲ ಅದೇ ಥ್ರೆಡ್ನಿಂದ 2 ಟೈಮ್ಸ್ ನಾಟ್ ಮಾಡ್ಕೊಳ್ಳಿ. ಒಂದು ಎಂಡಿಗೆ ಸರ್ಸ್ಕೊಂಡು ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಟೂ ಟೈಮ್ಸ್ ನಾಟ್ ಹಾಕ್ಕೊಂಡು ಇವಾಗ ನಿಡಲ್ ತೊಗೊಂಡು ಈಗೇನು ನಾಟ್ ಹಾಕಿದ್ದೀವಲ್ಲ ಅದ್ರ ಕೆಳಗಡೆ ನಿಡಲ್ ಹಾಕಬೇಕು. ಗ್ಯಾಪ್ ಇರುತ್ತೆ ನೋಡಿ, ಗ್ಯಾಪ್ ಇದ್ದಲ್ಲಿ ನಿಡಲ್ ಹಾಕಿ ದಾರ ತಂದು 2 ಚೈನ್ ಮಾಡಿಕೊಡಿ. ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ಕೊಳ್ಳೋದು. ಈ ಫುಲ್ ರಿಂಗ್ ಏನಿದೆ ಅದಕ್ಕೆ ಡಬಲ್ ಕ್ರೋಶ ಮಾಡ್ಕೊತ ಹೋಗ್ಬೇಕು ನಾವು.
ಫುಲ್ ಆ ಸೈಡ್ ಎಂಡ್ ಬರೋ ಥರನೂ ಡಬಲ್ ಕ್ರೋಶ ಮಾಡ್ಕೊತ ಹೋಗಿ. ಡಬಲ್ ಕ್ರೋಶ ಮುಗ್ದಿಂದ ಲಾಸ್ಟಿಗೆ 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೊಂಬಿಡಿ. ಇವಾಗ ನೆಕ್ಸ್ಟು ಇನ್ನೊಂದು ಕಲರ್ ತೊಗೊಳ್ಳಿ. ನಾನಿಲ್ಲಿ 2 ಕಲರ್ ಯೂಸ್ ಮಾಡಿದ್ದೀನಿ. ಸ್ಯಾರಿಗೆ ಜಾಸ್ತಿ ಕಲರ್ಸ್ ಇದ್ದರೆ ಇನ್ನೊಂದು ಕಲರ್ ಬೇರೆ ಕಲರ್ ತೊಗೊಳ್ಳಿ. ನಾನಿಲ್ಲೇ ಕುಚ್ಚು ಆ ಕಲರ್ ಇದೆ ಅದೇ ಕಲರ್ ತೊಗೊಂಡಿದ್ದೀನಿ. 6 ಥ್ರೆಡ್ ತೊಗೊಂಡು ನಾಟ್ ಹಾಕಿ ಫಸ್ಟ್ ಏನು 2 ಚೈನ್ ಹಾಕಿದ್ವಲ್ಲ ಮೇಲೆ ಬರೋ ಚೈನ್ ಇದೆ ನೋಡಿ, ಅಲ್ಲಿ ನೀಡಲ್ ಹಾಕಿ ದಾರ ತಂದು ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಗಿಂದ 2 ಚೈನ್ ಆಗಿಂದ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲಿ ಲಾಕ್ ಮಾಡಿದ್ದೀರಲ್ಲ ಅದೇ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು, ಅದೇ ಗ್ಯಾಪ್ ಒಳಗಡೆ ಹೋಗಿ ಮತ್ತು ಡಬಲ್ ಕ್ರೋಶ, 2 ಡಬಲ್ ಕ್ರೋಶ ಮಾಡ್ಕೋಬೇಕು ಸೇಮ್ ಗ್ಯಾಪ್ ಒಳಗಡೆ. ಇವಾಗ 2 ಡಬಲ್ ಕ್ರೋಶ ಗ್ಯಾಪ್ ಬಿಟ್ಟು 3rd ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಮತ್ತು 2 ಚೈನ್ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು, ಏನು ಲಾಕ್ ಮಾಡಿದ್ದೀವಲ್ಲ ಅದೇ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶ, ಮತ್ತು 2 ಟೈಮ್ಸ್ ಡಬಲ್ ಕ್ರೋಶ ಮಾಡ್ಕೋಬೇಕು ಸೇಮ್ ಗ್ಯಾಪ್ ಒಳಗಡೆ. ಮತ್ತು 2 ಗ್ಯಾಪ್ ಬಿಟ್ಟು 3rd ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಸೇಮ್ ಇದೇ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈ ಥರ ಕಾಣುತ್ತೆ. ಕುಚ್ಚು ಆ ಕಡೆ ಈ ಕಡೆ ಹೋಗಿರುತ್ತೆ ಕೆಳಗಡೆ, ಅದನ್ನ ಸೀದಾ ಜಕ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಥ್ರೆಡ್ ಬೇಕಿದ್ದರೆ ನಾವು ರೌಂಡಾಗಿ ಸುತ್ತಿದ್ದೀವಲ್ಲ ಅಲ್ಲಿ ಇನ್ನೊಂದು ಚೂರು ಅದೇ ಕಲರ್ ತೊಗೊಂಡು ರೌಂಡ್ ಮಾಡ್ಕೊಳ್ಳಿ. ಬೀಡ್ ಬೇಕಂದರೆ ಈ ಥರ ಗ್ಲೂ ಹಚ್ಚಿ ಬೀಡ್ ಹಚ್ಚಿ, ನಾನು ಇಲ್ಲಿ ತೋರ್ಸೋಕೆ ಅದೇ ಥರ ಇಡ್ತಿದ್ದೀನಿ. ಇದನ್ನ ನಾವು ಬೇಕಿದ್ರೆ ಕ್ಲಾತಿಗೆ ಗಮ್ ಪೇಸ್ಟ್ ಮಾಡಿ ಈ ಥರ ಹಚ್ಕೋಬೋದು, ಇಲ್ಲ ಹ್ಯಾಂಗಿಂಗ್ ಥರನೂ ನಾವು ಕೆಳಗಡೆ ಹ್ಯಾಂಗಿಂಗ್ ಥರನೂ ಹಾಕ್ಕೋಬೋದು. ನಿಮ್ಮ ಇಷ್ಟ, ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಈ ಥರ ಕಾಣುತ್ತೆ ಫುಲ್ಲು. ಥ್ಯಾಂಕ್ ಯು.